ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಸುದ್ದಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ನೀವು ಯೂಟ್ಯೂಬ್ ವೀಡಿಯೋಸ್ನ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ನ ಬೈ ಮಾಡಬೇಕಂತ ಇದ್ದೀರ. ಆ ಸ್ಟ್ಯಾಂಡ್ನ ನಿಮ್ಮ ಕೈಯಾರೆ ನೀವೇ ಮಾಡಿಕೊಂಡ್ರೆ ಹೆಂಗಿರುತ್ತೆ? ಒಂದು PVC ಪೈಪ್, 2 PVC ಪೈಪ್, ಅದಕ್ಕೆ ಬೇಕಾಗಿರೋದು 4 ಐಟಮ್ಸ್ ಅಷ್ಟೇ. ಯಾವ್ಯಾವ ಐಟಮ್ಸ್ ಅಂತ ಹೇಳ್ತೀನಿ, ವಿಡಿಯೋನ ಫುಲ್ಲಾಗಿ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ ಮತ್ತು ಎಲ್ಲ ಯಾವ ಥರ ರೆಡಿ ಮಾಡೋದಂತ ಎಲ್ಲ ತೋರಿಸ್ತೀನಿ, ಲೈವಾಗಿ ತೋರಿಸ್ತೀನಿ. ಸೊ ನೀವು ಮನೇಲಿ ಕೂಡ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಹತ್ರ ಒಂದು ನಿಮ್ಮ ಫೋನ್ ಸಂಬಂಧಪಟ್ಟಿದ್ದೊಂದು ಕ್ಯಾಪ್ ಇತ್ತು ಅಂದರೆ, ಫೋನ್ ಬ್ಯಾಕ್ ಕ್ಯಾಪ್ ಕವರ್ ಇತ್ತು ಅಂದರೆ, ಒಂದು ಎಕ್ಸ್ಟ್ರಾ ಇತ್ತು ಅಂದರೆ ಈ ಥರ ಒಂದು ತೊಗೊಳ್ಳಿ. ಮತ್ತು 2 ಸ್ಕ್ರೂ ತೊಗೊಳ್ಳಿ. ನಿಮಗೆಷ್ಟು ಫಿಟ್ ಆಗುತ್ತೋ ಅಷ್ಟು 2 ಸ್ಕ್ರೂ ಆಯಿತು, 3 ಆಯ್ತು ತೊಗೊಳ್ಳಿ. ಇಲ್ಲೊಂದು 2 ಸ್ಕ್ರೂ, ಮತ್ತು ಹಿಂದೆ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ರೌಂಡ್ ಇದ್ದಿದ್ದು ಸ್ವಲ್ಪ ಕಟ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಚಪ್ಪೆ ಥರ ಇಲ್ಲಿಂದ ಇಲ್ಲಿಗೆ ಒಂದು 4 ಸೆಂಟಿಮೀಟ್ರು ಚಪ್ಪೆ ಥರ ಅಗಲ ಮಾಡ್ಕೊಂಡು ಅಂತಂದರೆ ನಿಮ್ಮ ಒಂದು ಮನೆಯಲ್ಲೇ ನೀವು ಮಾಡ್ಕೋಬೋದು. ಇಷ್ಟು ಈಸಿ ಅಂತಂದರೆ ನಿಮಗೆ ₹1 ಕೂಡ ದುಡ್ಡು ಖರ್ಚಾಗೋದಿಲ್ಲ. ಒಂದು ತಕ್ಕಮಟ್ಟಿಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಬರೋ ತನಕ ಈ ಥರ ಒಂದು ಸ್ಟ್ಯಾಂಡಲ್ಲಿ ನೀವು ಉಪಯೋಗಿಸ್ಕೋಬೋದು. ನಾನು ಇದೇ ಸ್ಟ್ಯಾಂಡಲ್ಲಿ ವೀಡಿಯೋಸ್ನ ಮಾಡೋದು. ಸೊ ಇದು ಎಷ್ಟು ಇಲ್ಲೊಂದು ಸ್ವಲ್ಪ ಇದು ಮಾಡಿಕೊಂಡು ಇದನ್ನ ಹಾಕೋದು ಮತ್ತು ತೆಗಿಯೋ ಥರ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಈ ಥರ ಎರಡು ಪೈಪು, ಒಂದಾದರೂ ಆಯಿತು 2 ಆದರೂ ಆಯಿತು. ನಿಮಗೆ ತೆಗೆದಿಟ್ಕೊಳೋಕ್ಕೆ ಒಂದು ಸ್ವಲ್ಪ ತ್ರಾಸಾಯಿತು ಅಂದರೆ ಒಂದು 2 ಪೈಪನ್ನ ತೊಗೊಬಂದು ಒಂದು ಪೈಪಲ್ಲೇ 2ನ ಮಾಡಿಕೊಂಡು ಈ ಥರ ಒಂದರಲ್ಲಿ ಈ ಥರ ಸೆಲ್ಫಿ ಸ್ಟಿಕ್ನ ಮಾಡ್ಕೊಳ್ಳಿ ಈ ಥರ. ಮತ್ತು ಇಷ್ಟುದ್ದ ಬೇಕು, ಮತ್ತು ನಿಮಗೆ ಎಷ್ಟುದ್ದ ಇದ್ದರೂ ಅಷ್ಟು ಉದ್ದ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ ವೀಡಿಯೋಸ್ನ ಮಾಡೋಕ್ಕೆ. ಮತ್ತು ಈ ಥರ ಒಂದು ಬೇಕು. ನಿಮ್ಮ ಒಂದು ಮನೆಯಲ್ಲಿ ಹಳೆ ಸ್ಪೀಕರ್ ಇತ್ತು ಅಂತಂದರೆ ಗುಜ್ರಿ ಹತ್ರ ಹೋದರೆ ಕೊಡ್ತಾರೆ. ಒಂದು 50-100 ಕೊಟ್ಟರೆ, ಒಂದು ₹15 ಕೊಟ್ಟರೆ ಕೊಡ್ತಾರೆ. ಅದರೊಳಗಡೆ ಇರೋದೆಲ್ಲ ಕ್ಲೀನಾಗಿ ಮಾಡಿಕೊಂಡು ಈ ಥರ ನೀವು ಶೇಪ್ನ ಕೊಟ್ಕೊಂಡು ಈ ಥರ ನೀವು ಒಳಗಡೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಫಿಟ್ ಕರೆಕ್ಟಾಗಿ ಕೂತ್ಕೊಳುತ್ತೆ. ಈ ಥರ ಎಲ್ಲ ನೆಲದಲ್ಲಿ ಕೂಡ ನಿಂತ್ಕೊಳುತ್ತೆ. ಮತ್ತು ಇದನ್ನು ಈಗ ಫಿಟ್ನ ಮಾಡೋಣ. ಫಿಟ್ನ ಮಾಡಿದ್ರೆ ಫಿಟ್ ಮಾಡಿಕೊಂಡು ನೀವು ಇವಾಗ ಇಷ್ಟು ಎತ್ತರ ಆಯಿತು. ಮಿನಿಮಮ್ ನನ್ನ ಎತ್ತರ ನಾನು 5.9 ಇದ್ದೀನಿ, ಅಷ್ಟು ಹೈಟ್ ಇದೆ, ಸಾಕು ಇಷ್ಟು. ಇವಾಗ ಸದ್ಯಕ್ಕೆ ಈ ಒಂದು ಸ್ಟ್ಯಾಂಡು ನನಗೆ ಬಹಳ ಉಪಯೋಗ ಆಗ್ತೈತೆ. ನೀವು ಕೂಡ ಇದೇ ಥರ ಸ್ಟ್ಯಾಂಡು ಇದು ಮಾಡ್ಕೊಳ್ಳಿ. ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊ ಈ ಥರ ಒಂದು ಸ್ಟ್ಯಾಂಡನ್ನ ನೀವು ಮಾಡಿಕೊಂಡ್ರಿ ಅಂತಂದರೆ, ಈ ಥರ ಒಂದು ಸ್ಟ್ಯಾಂಡನ್ನ ನೀವು ರೆಡಿ ಮಾಡ್ಕೊಂಡ್ರಿ ಅಂತಂದರೆ, ಇವಾಗ ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಇಲ್ಲಿ ಕಿಟಕಿಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀರ ವೀಡಿಯೋಸ್ನ ಅಂತಂದರೆ, ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ ಒಂದು ಉಪಯೋಗ ಆಗುತ್ತೆ. ಒಂದು ಇದು ಸ್ಟ್ಯಾಂಡ್ ಥರನೇ ಫೀಲ್ ಆಗುತ್ತೆ. ಈ ಥರ PVC ಪೈಪಲ್ಲಿ ನೀವು ಮಾಡ್ಕೋಬೋದು. 3 ಸ್ಕ್ರೂ ಮತ್ತು ಒಂದು ಕ್ಯಾಪ್, ಬ್ಯಾಕ್ ಕವರ್ ಕ್ಯಾಪು, ಈ ಥರ ಒಂದು ಹಿಂದೆ ಶೇಪ್ ಕಟ್ಟು, ಕೆಳಗಡೆ ಒಂದು ಸ್ಪೀಕರಿಂದು ಈ ಥರ ಪೈಪ್, 4 ಐಟಮ್ ಇದ್ದರೆ ಈ ಥರ ಒಂದು ಸ್ಟ್ಯಾಂಡ್ ರೆಡಿ ಆಗುತ್ತೆ. ಸೊ ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊ ಇಷ್ಟಾದರೆ ಒಂದು ಲೈಕ್ ಕೊಡಿರಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಲವ್ ಯು, ಟೇಕ್ ಕೇರ್, ಬಾಯ್.